ಸರಿ, ಯಾರು ಮಾಡಬೇಕು ಶ್ರಾದ್ದನ? ತಂದೆ ತಾಯಿನ ಅಥವಾ ಮಕ್ಕಳು? ಯಾರು ಮಾಡಿದ್ರೆ ಶ್ರೇಷ್ಠ, ಅಥವಾ ಹೇಗೆ ಮಾಡಬೇಕು? ಮಕ್ಕಳು ಮಾಡ್ತಾರೆ ಅನ್ನೋದಾದ್ರೂ ಅಜ್ಜ ಅಜ್ಜಂದರಿಗೆ ಹೇಗೆ ಮಾಡಬೇಕು ಅಂತ? ಸಾಮಾನ್ಯವಾಗಿ ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ಧರ್ಮದಲ್ಲಿ ಮಕ್ಕಳು ಮಾಡತಕ್ಕಂಥದ್ದೇ ಇದೆ. ಅಂದರೆ ಪುತ್ರ ಪುನ್ನಾಮೋ ನರಕಾತ್ರಾಯತಿ ಇತಿ ಪುತ್ರ ಅಂತೇಳಿ ಹೇಳ್ತಾರೆ. ಪುತ್ರ ಅನ್ನತಕ್ಕಂತಹ ಪದಕ್ಕೆ ಡೆಫಿನೇಷನ್ ಅಂದರೆ ಪುತ್ರ ಅಂತ ಕೇವಲ ಮಗನಾಗಿ ಹುಟ್ಟಿದ ತಕ್ಷಣ ಅವನು ಪುತ್ರ ಅಂತೇಳಿ ಕರೆಸಿಕೊಳ್ಳುವುದಿಲ್ಲ. ಅವನಿಗೆ ಕೆಲವೊಂದು ಕರ್ತವ್ಯಗಳು ಇರುತ್ತೆ. ಅಂತಹ ಕರ್ತವ್ಯಗಳನ್ನು ಜೀವತೋ ವಾಕ್ಯಕರಣಾಥ ಭೃತಾಯಾಂತಿ ಭೂರಿ ಭೋಜನ ಗಯಾಯಾಂ ಪಿಂಡಜಾನಂಚ ತಿವಿಪುತ್ರಸ್ಯ ಪುತ್ರತಃ ಅಂತೇಳಿ ಹೇಳ್ತಾರೆ. ಪುತ್ರ ಅಂತಕ್ಕಂತಹ ವಾಕ್ಯಕ್ಕೆ ಡೆಫಿನೇಷನ್ ಅಂದರೆ ಪುತ್ರ ಅಂದರೆ ಯಾರು? ಬದುಕಿದ್ದಾಗ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು, ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ವಿಧೇಯರಾಗಿ ನಡೆದುಕೊಳ್ಳಬೇಕು, ತಂದೆ ತಾಯಿಯನ್ನು ಪೂಜ್ಯಭಾವದಿಂದ ನೋಡಬೇಕು. ಇವರು ಮಕ್ಕಳು ಅಂಥೇಳಿ ಕರೆಸಿಕೊಳ್ತಾರೆ. ವೃಥಾಯಾಂತೆ ಭೂರಿ ಭೋಜನ, ಅವರು ಮರಣ ಹೊಂದಿದ ನಂತರದಲ್ಲಿ ಅವರ ಸದ್ಗತಿಗಾಗಿ ಮಾಡತಕ್ಕಂತಹ ಉತ್ತರ ಕ್ರಿಯೆಗಳನ್ನು ನಮಗೆ ತೋಚಿದಂತೆ ಅಲ್ಲ, ಶಾಸ್ತ್ರವಿಹಿತವಾಗಿ, ಶಾಸ್ತ್ರದಲ್ಲಿ ಹೇಗೆ ಹೇಳಿದ್ದಾರೋ, ಹಿರಿಯರು ಹೇಗೆ ಹೇಳಿದ್ದಾರೋ ಆ ರೀತಿಯಾಗಿ ಉತ್ತರ ಕ್ರಿಯೆಗಳನ್ನು ಮಾಡಿ, ದಾನ ಧರ್ಮಗಳನ್ನು ಮಾಡಿ, ಭೋಜನಗಳನ್ನು, ಅನ್ನದಾನವನ್ನು ಮಾಡಿ ಆ ಮೂಲಕ ಋಣವನ್ನು ಕಳೆದುಕೊಳ್ಳಬೇಕು. ಗಯಾಯಾಮ್ ಪಿಂಡದಾನಂಚ ಅಂದರೆ ಪುಣ್ಯಕ್ಷೇತ್ರಗಳಲ್ಲಿ, ಗಯಾ ಇರ್ಬೋದು, ಕಾಶಿ ಇರ್ಬೋದು, ಪ್ರಯಾಗ ಇರ್ಬೋದು, ಇಂತಹ ನೂರಾರು ಕ್ಷೇತ್ರಗಳು ನಮ್ಮ ಭಾರತದಲ್ಲಿ ಇದೆ. ಅಂತಹ ಕ್ಷೇತ್ರಗಳಲ್ಲಿ ಸಮಯಾವಕಾಶ ಒದಗಿದಾಗ ಹೋಗಿ ಆ ಮೂಲಕ ತೀರ್ಥಕ್ಷೇತ್ರ ವಿಧಿಗಳನ್ನು ಮಾಡಬೇಕು. ಜೊತೆಯಲ್ಲಿ ವಿಶೇಷವಾದಂತಹ ಪರ್ವಕಾಲಗಳಲ್ಲಿ, ಪರ್ವಕಾಲಗಳಂದರೆ ಈ ಪಿತೃಪಕ್ಷ, ಮಹಾಲಯ ಪಕ್ಷ, ಈ ಪಕ್ಷ ಕಾಲದಲ್ಲಿ ವಿಶೇಷವಾಗಿ ಅವರಿಗೆ ಪಿಂಡದಾನಂಚ, ಪಿಂಡ ಪ್ರದಾನವನ್ನು ಮಾಡ್ತಾರೆ. ಈ 15 ದಿವಸಗಳಲ್ಲಿ ಅವರ ಹೆಸರನ್ನು ಹೇಳಿ ಹೆಸರಿಗೆ ಒಂದೊಂದು ಪಿಂಡ ಪ್ರದಾನವನ್ನು ಮಾಡತಕ್ಕಂಥದ್ದು, ತರ್ಪಣವನ್ನು ಕೊಡತಕ್ಕಂಥ, ಇವೆಲ್ಲ ಶ್ರಾದ್ದದ ಕ್ರಮ. ಇಂತಹ ಪಿಂಡದಾನವನ್ನು ಮಾಡತಕ್ಕಂಥವನು ಯಾರು ಇದ್ದಾನೆ ಅವನೇ ಪುತ್ರನಾಗ್ತಾನೆ ಅಂಥೇಳಿ. ಪುತ್ರನಾದ ಮಾಡಬೇಕು ಅಂತಿಲ್ಲ, ಯಾರು ಮಾಡ್ತಾರೋ ಅವರೇ ಪುತ್ರರು. ಅದರ ನೇರವಾಗಿ ಸಂಬಂಧ ಮಕ್ಕಳಿಗೆ ಇರತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ ಗಂಡು ಮಕ್ಕಳು, ಅದರಲ್ಲೂ ಹಿರಿಯರಿಗೆ ಅಂತಹ ಕರ್ತವ್ಯ ಇರತಕ್ಕಂಥದ್ದು ಇರುತ್ತೆ. ಹಿರಿಯರು ಮಾಡಿದರೆ ಎಲ್ಲರೂ ಮಾಡಿದಂಗೆ, ಅವ್ರು ಮಾಡಿದರೆ ಇವರಿಗೆ ಪುಣ್ಯ ಬರಲ್ಲ, ಇವರೇ ಮಾಡಬೇಕು. ತಾಯಿಗೆ ಚಿಕ್ಕ ಮಗಳ ಮೇಲೆ ಪ್ರೀತಿ ಜಾಸ್ತಿ, ತಂದೆಗೆ ದೊಡ್ಡ ಮಗನ ಮೇಲೆ ಪ್ರೀತಿ ಜಾಸ್ತಿ, ಹೀಗಿದ್ದೆಲ್ಲ ಇದೆ. ಅದೆಲ್ಲ ಶಾಸ್ತ್ರದಲ್ಲಿ ಆ ರೀತಿಯೇನೂ ಇಲ್ಲ. ತಂದೆ ಆಗಲಿ ತಾಯಿ ಆಗಲಿ ಯಾರೇ ಆದರೂ ಕೂಡ ಹಿರಿಯ ಮಗನಿಗೆ, ಹಿರಿಯ ಪುತ್ರನಿಗೆ ವಿಶೇಷವಾಗಿ ಈ ಪಿತೃಪಕ್ಷದಲ್ಲಿ ಮಾಡತಕ್ಕಂತಹ ತರ್ಪಣಗಳು, ಶ್ರಾದ್ದದ ಒಂದು ಅಧಿಕಾರ ಅನ್ನತಕ್ಕಂಥದ್ದು ಇರುತ್ತೆ. ಆದ್ದರಿಂದ ಅವನು ಮಾಡಲೇಬೇಕು, ಅವನು ಕರ್ತವ್ಯ. ಅದು ಆಗದೇ ಇದ್ದರೆ, ಅಥವಾ ಮಕ್ಕಳೇ ಇಲ್ಲದೆ ಇರತಕ್ಕಂಥವ್ರು ಏನು ಮಾಡತಕ್ಕಂಥದ್ದು? ಮಕ್ಕಳೇ ಇಲ್ಲದೆ ಇರತಕ್ಕಂಥ ಹೆಣ್ಣು ಮಕ್ಕಳು ಕೂಡ ಅವರು ಯಾರೋ ಪ್ರತಿನಿಧಿಯಾಗಿ ಇಟ್ಟುಕೊಂಡು ಮಾಡುವುದಕ್ಕೆ ಅವಕಾಶ ನಮ್ಮ ಧರ್ಮದಲ್ಲಿ ಇದೆ, ಅವರು ಕೂಡ ಮಾಡ್ಬೋದು. ಮಕ್ಕಳೇ ಇಲ್ಲದೆ ಇರತಕ್ಕಂಥವ್ರು ಯಾರಾದರೂ ಒಬ್ಬರು ಪ್ರತಿನಿಧಿ ಅಂದರೆ ಕರ್ತೃ ಅಂತೇಳಿ ಹೇಳ್ತಾರೆ, ಯಾರೋ ಒಬ್ಬರನ್ನ ಇಟ್ಟುಕೊಂಡು ಆಮೇಲೆ ಆ ಕೆಲಸವನ್ನು, ಆ ಶ್ರಾದ್ದವನ್ನು ಮಾಡುವುದಕ್ಕೆ ಪ್ರತಿನಿಧಿಯಾಗಿ ಯಾರಾದರೂ ಒಬ್ಬರ ಇಟ್ಟು ಆ ಮೂಲಕ ಅಂದರೆ ದಾಯಾದಿಗಳಿರ್ಬೋದು, ಕುಟುಂಬದವರು ಇರ್ಬೋದು, ಅಣ್ಣ ತಮ್ಮಂದಿರ ಕಸಿನ್ ಬ್ರದರ್ಸ್ ಯಾರಾದರೂ ಅವರನ್ನು ಮೂಲಕ ಪ್ರತಿನಿಧಿಯಾಗಿ ತೆಗೆದುಕೊಂಡು ಆ ಮೂಲಕ ಪಿತೃಪಕ್ಷದಲ್ಲಿ ಮಾಡತಕ್ಕಂತಹ ಶ್ರಾದ್ದಾದಿಗಳನ್ನು ಆಚರಣೆಯನ್ನು ಅವರಿಂದ ಮಾಡಿಸಬಹುದು. ಅವರು ಅದು ಕೂಡ ಒಂದು ವಿಶೇಷವಾಗಿ ಯಾಗವನ್ನು ಮಾಡಿದಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ತಾರೆ. ದೊಡ್ಡ ಯಾಗ, ದೊಡ್ಡ ತೀರ್ಥಕ್ಷೇತ್ರ ಯಾತ್ರೆ ಇಂತಹದ್ದೆಲ್ಲ ಮಾಡಿದರೆ ಏನು ಪುಣ್ಯ ಬರುತ್ತೋ, ಈ ಯಾರು ಈ ಗತಿ ಇಲ್ಲದೆ ಇರತಕ್ಕಂಥವರಿಗೆ ಒಂದು ತಿಥಿಯನ್ನು ಮಾಡುವುದರಿಂದಲೂ ಕೂಡ ಅಂತಹ ಯಜ್ಞ ಯಾಗದ ಫಲ ಸಿಗುತ್ತೆ ಅಂಥೇಳಿ ಹೇಳ್ತಾರೆ. ಆದ್ದರಿಂದ ಯಾರು ಮಕ್ಕಳು, ಗಂಡು ಮಗ ಮಾಡಬೇಕು, ಗಂಡು ಮಕ್ಕಳ ಕರ್ತವ್ಯ ಅದು. ಹೆಣ್ಣು ಮಕ್ಕಳು ಕೂಡ ಅದನ್ನು ಮಾಡಬೇಕಾಗತ್ತೆ. ಅವರು ಮಕ್ಕಳು ಇಲ್ಲದೇ ಇರತಕ್ಕಂಥವ್ರು ಯಾರಾದರೂ ಅದನ್ನು ಮಾಡಬಹುದು. ಅದನ್ನು ಮಾಡಿದ್ರೂ ಕೂಡ ಅವರಿಗಷ್ಟೇ ಪುಣ್ಯವನ್ನು ಸಿಗುತ್ತೆ. ಅದರಿಂದ ಯಾರು ಮಾಡ್ತಾರೆ ಅನ್ನತಕ್ಕಂಥದ್ದಕ್ಕಿಂತ ಮಾಡುವುದು ತುಂಬ ಮುಖ್ಯವಾಗಿರುವುದರಿಂದ ಇಂತಹ ವಿಶೇಷವಾದಂತಹ ಪರ್ವಕಾಲಗಳಲ್ಲಿ, ವಿಶೇಷವಾದಂತಹ ದಿನಗಳಲ್ಲಿ, ಪಿತೃಪಕ್ಷದಲ್ಲಿ ನಾವು ಗತಿಸಿರತಕ್ಕಂಥವರಿಗೆ ಆ ಮೂಲಕ ಅವರಿಗೆ ತರ್ಪಣ, ಪಿಂಡ ಪ್ರದಾನ, ಆ ಮೂಲಕ ಭೋಜನ ಇವುಗಳನ್ನು ಸಮರ್ಪಣೆಯನ್ನು ಮಾಡಿ, ಆ ಮೂಲಕ ಗೋಪೂಜೆ, ವಾಯಸ, ಕಾಗೆಗಿಡತಕ್ಕಂಥ ಇವೆಲ್ಲ ಆ ಮೂಲಕ ಆ ಪಿತೃದೇವತೆಗಳನ್ನು ನಾವು ಆಚರಿಸಿದಾಗ ಅದು ವಿಶೇಷವಾದ ಫಲವನ್ನು ಕೊಡುತ್ತೆ. ಜೊತೆಯಲ್ಲಿ ನೇರವಾದಂತಹ ಅಧಿಕಾರ ಇರತಕ್ಕಂಥದ್ದು ಗಂಡು ಮಗನಿಗೆ, ಹೆಣ್ಣು ಮಕ್ಕಳಿಗೆ, ನಂತರದಲ್ಲಿ ಯಾರು ಬೇಕಾದರೂ ಅದನ್ನು ಮಾಡಬಹುದು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.